ಎಲ್ಲರಿಗೂ ನಮಸ್ಕಾರ. ಇಂದು ಡಿಸೆಂಬರ್ 22ರ ರಾಷ್ಟ್ರೀಯ ಗಣಿತ ದಿನಾಚರಣೆಯ ಪ್ರಯುಕ್ತ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ಗಣಿತ ಕಲಿಕೋಪಕರಣಗಳ ಪ್ರದರ್ಶನವನ್ನು ಏರ್ಪಡಿಸಿದ್ದೀವಿ. ಅದನ್ನೀಗ ವಿದ್ಯಾರ್ಥಿಗಳು ತಮ್ಮ ಕಲಿಕೋಪಕರಣಗಳ ಬಗ್ಗೆ ವಿವರಣೆಯನ್ನು ನೀಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಮಂತ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ಸಂಖ್ಯೆಗಳ ಬಗ್ಗೆ ಮಾಡ್ಕೊಂಡು ಬಂದಿದ್ದೀನಿ. ಇದರಲ್ಲಿ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳನ್ನು ನಾವು ನೋಡ್ತೀವಿ. ಮೊದಲನೇದಾಗಿ ನಾವು ಸ್ವಾಭಾವಿಕ ಸಂಖ್ಯೆಗಳು ನೋಡ್ತೀವಿ. ಇದನ್ನು ಇಂಗ್ಲೀಷ್ನಲ್ಲಿ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಆದ್ದರಿಂದ ಇದನ್ನು ಎನ್ ಅಕ್ಷರದಿಂದ ಸೂಚಿಸ್ತೀವಿ. ಇವುಗಳೆಂದರೆ 1ರಿಂದ ಬರೋ ಎಲ್ಲ ಧನ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಾಗಿರ್ತವೆ. ಆಮೇಲೆ ಪೂರ್ಣ ಸಂಖ್ಯೆಗಳನ್ನು ನೋಡ್ತೀವಿ. ಇವುಗಳನ್ನು ನಾವು ಇಂಗ್ಲೀಷ್ನಲ್ಲಿ ಹೋಲ್ ನಂಬರ್ಸ್ ಅಂತ ಕರಿತೀವಿ. ಇದನ್ನು ನಾವು W ಅಕ್ಷರದಿಂದ ಸೂಚಿಸ್ತೀವಿ. ಇವುಗಳೆಂದರೆ 0, 1, 2, 3 ಹೀಗೆ ಧನ ಸಂಖ್ಯೆಗಳ ಜೊತೆಗೆ 0 ಸೇರಿದಾಗ ಇವು ಪೂರ್ಣ ಸಂಖ್ಯೆಗಳಾಗ್ತವೆ. ಆಮೇಲೆ ನಾವು ಪೂರ್ಣಾಂಕಗಳನ್ನು ನೋಡ್ತೀವಿ. ಇವುಗಳನ್ನ ಇಂಗ್ಲೀಷ್ನಲ್ಲಿ ಇಂಟೀಜರ್ಸ್ ಅಂತ ಕರಿತೀವಿ. ಇದನ್ನು I ಅಕ್ಷರದಿಂದ ಸೂಚಿಸ್ತೀವಿ. ಇವುಗಳೆಂದರೆ ಧನ ಸಂಖ್ಯೆಗಳು ಹಾಗೂ ಸ್ವಾಭಾವಿಕ ಸಂಖ್ಯೆಗಳು ಋಣ ಸಂಖ್ಯೆಗಳು ಸೇರಿದಾಗ ಇದು ಪೂರ್ಣ ಸಂಖ್ಯೆಗಳಾಗುತ್ತೆ. ಆಮೇಲೆ ಭಾಗಲಬ್ಧ ಸಂಖ್ಯೆಗಳನ್ನು ನೋಡ್ತೀವಿ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಇದನ್ನು R ಅಕ್ಷರದಿಂದ ಸೂಚಿಸ್ತೀವಿ. ಇದರಲ್ಲಿ ಧನ ಸಂಖ್ಯೆಗಳು ಮತ್ತು ಋಣ ಸಂಖ್ಯೆಗಳು ಮತ್ತು P/Q ರೂಪದಲ್ಲಿ ಬರೆಯುವ ಎಲ್ಲ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳೆಂದು ಕರಿತೀವಿ. ಆಮೇಲೆ ಸಂಕಲನದ ಅನನ್ಯತಾಂಶ 0, ಗುಣಾಕಾರದ ಅನನ್ಯತಾಂಶ 1. ನನ್ನ ಹೆಸರು ಸ್ಪಂದನ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಗ್ಗಿಗಳ ಕೋಷ್ಟಕವನ್ನು ರಚಿಸಿದ್ದೇನೆ. ಅದನ್ನು ವಿವರಣೆಯಾಗಿ ತಿಳಿಸುತ್ತೇನೆ. 2 1 2, 2 2 4, 2 3 6, 2 4 8. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮಗ್ಗಿಗಳ ಚಕ್ರ, 5ರ ಮಗ್ಗಿ, ಇದನ್ನು ವಿವರಣೆಯಾಗಿ ತಿಳಿಸುತ್ತೇನೆ. 5 1 5, 5 2 10, 5 3 15. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಖಿತಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಚಿಹ್ನೆಯ ಕೋಷ್ಟಕವನ್ನು ರಚಿಸಿದ್ದೇನೆ. ಇದನ್ನು ಮಾಡುವುದು ಹೇಗೆಂದರೆ, ಮೊದಲನೇ ಸಂಖ್ಯೆ ದೊಡ್ಡದಿದ್ದಾಗ ನಾವು ಆ ಅಂಕೆಗೆ ದೊಡ್ಡದು ಚಿಹ್ನೆಯನ್ನು ಹಾಕಬೇಕಾಗುತ್ತೆ. ಅದೇ ಮೊದಲನೇ ಸಂಖ್ಯೆ ಚಿಕ್ಕದಿದ್ದರೆ ನಾವು ಅದಕ್ಕೆ ಚಿಕ್ಕದು ಚಿಹ್ನೆಯನ್ನು ಹಾಕಬೇಕಾಗುತ್ತೆ. ಎರಡೂ ಅಂಕೆಗಳು ಸಮವಾಗಿದ್ದರೆ ನಾವು ಅದಕ್ಕೆ ಸಮ ಚಿಹ್ನೆಯನ್ನು ಹಾಕಬೇಕಾಗುತ್ತದೆ. ಧನ್ಯವಾದಗಳು. ನನ್ನ ಹೆಸರು ರಜತ್. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಹಿಂದಿನ ಮತ್ತು ಮುಂದಿನ ಸಂಖ್ಯೆ. 1ರ ಹಿಂದಿನ ಸಂಖ್ಯೆ 0, 1ರ ಮುಂದಿನ ಸಂಖ್ಯೆ 2, 2ರ ಹಿಂದಿನ ಸಂಖ್ಯೆ 1, 2ರ ಮುಂದಿನ ಸಂಖ್ಯೆ 3. ಧನ್ಯವಾದಗಳು. ನನ್ನ ಹೆಸರು ಸ್ವಸ್ತಿಕ್. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ಕಳೆಯುವ ಲೆಕ್ಕವನ್ನು ತೋರಿಸುತ್ತೇನೆ. 3ರಲ್ಲಿ 2 ಕಳೆದರೆ 1, 10ರಲ್ಲಿ 5 ಕಳೆದರೆ 5. ಧನ್ಯವಾದಗಳು. ನನ್ನ ಹೆಸರು ಸನ್ನಿಧಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಸಂಕಲನ ಕೋಷ್ಟಕವನ್ನು ತಯಾರಿಸಿದ್ದೇನೆ. 1ಕ್ಕೆ 1 ಕೂಡಿದರೆ 2. ಧನ್ಯವಾದಗಳು. ನನ್ನ ಹೆಸರು ವಿಲ್ಸನ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ನಾನು 7ರ ಮಗ್ಗಿಯ ಕೋಷ್ಟಕವನ್ನು ಮಾಡಿಕೊಂಡು ಬಂದಿದ್ದೇನೆ. 7 1 7, 7 2 14. ಧನ್ಯವಾದಗಳು. ನನ್ನ ಹೆಸರು ತನ್ಮಯ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇವತ್ತು 2ರ ಮಗ್ಗಿಯನ್ನು ಮಾಡಿದ್ದೇನೆ. 2 1 2, 2 2 4, 2 3 6, 2 4 8. ಧನ್ಯವಾದಗಳು. ನನ್ನ ಹೆಸರು ಚಿರಾಗ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮ ಕೋಷ್ಟಕವನ್ನು ರಚಿಸಿದ್ದೀನಿ. 1 2 3 4 5 6 7 8 9 10. ಇದು ಏರಿಕೆ ಕ್ರಮ. ಇಳಿಕೆ ಕ್ರಮ ದೊಡ್ಡರಿಂದ ಸಣ್ಣದು 10 9 8 7 6 5 4 3 2 1. ಧನ್ಯವಾದಗಳು. ನನ್ನ ಹೆಸರು ನವನಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ವ್ಯವಕಲನ ಕೋಷ್ಟಕವನ್ನು ಮಾಡಿದ್ದೇನೆ. 5ರಲ್ಲಿ 4 ಕಳೆದರೆ 1. ಧನ್ಯವಾದಗಳು. ನನ್ನ ಹೆಸರು ಧನ್ಯಶ್ರೀ. ನಾನು
3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನೀಗ 2ರ ಮಗ್ಗಿ ರಚಿಸಿದ್ದೇನೆ. 2 1 2, 2 2 4, 2 3 6, 2 4 8. ಧನ್ಯವಾದಗಳು. ನನ್ನ ಹೆಸರು ರಚನಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮಗ್ಗಿಗಳ ಕೋಷ್ಟಕ ಮಾಡಿದ್ದೇನೆ. 5 1 5, 5 2 10, 5 3 15. ಧನ್ಯವಾದಗಳು. ನನ್ನ ಹೆಸರು ಧನುಷ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಸಂಕಲನ ಕೋಷ್ಟಕವನ್ನು ಮಾಡಿದ್ದೇನೆ. 4ಕ್ಕೆ 4 ಸೇರಿಸಿದರೆ 8, 5ಕ್ಕೆ 5 ಸೇರಿಸಿದರೆ 10. ಧನ್ಯವಾದಗಳು.